ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, UPI ಪಿನ್ ಅನ್ನ ಯಾವ ತರ ಚೇಂಜ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅವಾಗ ನಿಮ್ಮ ಒಂದು ಫೋನ್ ಪೇ UPI ಪಿನ್ ಅನ್ನ ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ಏನಕ್ಕಪ್ಪ ಅಂದ್ರೆ ಹ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ನಿಮ್ಮ ಒಂದು UPI ಪಿನ್ ಗೊತ್ತಾಗಿರುತ್ತೆ, ಅವಾಗ ನಿಮ್ಮ ಒಂದು ಫೋನ್ ಅಲ್ಲಿ UPI ಪಿನ್ ಅನ್ನ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ. ಯಾವ ತರ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಕೇವಲ 1 ನಿಮಿಷದಲ್ಲಿ ಒಂದು ಕ್ಲಿಕ್ ಅಲ್ಲಿ ನಿಮ್ಮ ಒಂದು ಫೋನ್ ಪೇ UPI ಪಿನ್ ಅನ್ನ ಚೇಂಜ್ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಎಂಡ್ ವರೆಗೂ ನೋಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಫೋನ್ ಪೇ ಅಂತ ಟೈಪ್ ಮಾಡಿ. ಈ ಒಂದು ಫೋನ್ ಪೇ ಅಂತ ಸರ್ಚ್ ಮಾಡಿದಾಗ ಈ ತರ ಒಂದು ಫೋನ್ ಪೇ ಆಪ್ ಬರುತ್ತೆ. ಇಲ್ಲಿ ಏನಾದ್ರೂ ಅಪ್ಡೇಟ್ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿರುವಂತದ್ದು, ಸ್ವಲ್ಪ ಆಪ್ಷನ್ ಚೇಂಜಸ್ ಆಗಿರುತ್ತೆ ಅಪ್ಡೇಟ್ ಬಂದಿರುವಂತದ್ದು. ಅದಕ್ಕೆ ಈ ಒಂದು ಫೋನ್ ಪೇ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಗೆ ಬಂದ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಫೋನ್ ಪೇ ಆಪ್ ಅನ್ನು ಓಪನ್ ಮಾಡಿದಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಫೋನ್ ಪೇ ಆಪ್ ಓಪನ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಮೇಲ್ಗಡೆ ಕಾರ್ನರ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇಮೇಜ್ ಬಂದಿರುವಂತದ್ದು. ನನ್ನ ಒಂದು ಮೊಬೈಲ್ ಅಲ್ಲಿ ಇಲ್ಲಿ ಸ್ಟಾರ್ ಸಿಂಬಲ್ ಬಂದಿರುವಂತದ್ದು ಲೆಫ್ಟ್ ಸೈಡ್ ಮೇಲ್ಗಡೆ ಕಾರ್ನರ್ ಅಲ್ಲಿ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, QR ಕೋಡ್ ಸ್ಕ್ಯಾನರ್ ಆಗಿರ್ಬೋದು, ಈ ತರ ಸಾಕಷ್ಟು ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪೇಮೆಂಟ್ಸ್ ಮೆಥಡ್ ಅಲ್ಲಿ ನಮಗೆ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್, ನಿಮ್ದು ಏನಾದ್ರೂ ಒಂದೇ ಮೊಬೈಲ್ ನಂಬರ್ಗೆ 2-3 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಯೂನಿಯನ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಈ ತರ ಬೇರೆ ಬೇರೆ ಬ್ಯಾಂಕ್ ಇರುತ್ತೆ. ನಿಮ್ಗೆ ಸಪರೇಟ್ ಆದಂತ ಒಂದು ಬ್ಯಾಂಕಿಗೆ ಒಂದು UPI ಪಿನ್ ನೀವು ಸೆಟ್ ಮಾಡ್ಕೊಂಡಿರ್ತೀರ. ಇವಾಗ ಯಾವ ಒಂದು ಬ್ಯಾಂಕಿನ UPI ಪಿನ್ ಚೇಂಜ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯೂನಿಯನ್ ಬ್ಯಾಂಕ್ಗೆ ಆ ಒಂದು UPI ಪಿನ್ ಅನ್ನ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಆ ಒಂದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ನಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು. ನಮ್ಗೆ ಇಲ್ಲಿ ಮೊದಲ ಆಪ್ಷನ್ UPI ಪಿನ್ ಅಂತ ಇರುವಂತದ್ದು, 4 ಡಿಜಿಟ್ UPI ಪಿನ್ ಎಕ್ಸಿಸ್ಟ್ ಅಂತ ಇರುವಂತದ್ದು. ಇದರ ಪಕ್ಕದಲ್ಲಿ ರಿಸೆಟ್ ಮತ್ತೆ ಚೇಂಜ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಮೊದಲನೇ ಆಪ್ಷನ್ ರಿಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. UPI ಪಿನ್ ಸೆಟ್ ಇರೋದು ಡಿಲೀಟ್ ಆಗುತ್ತೆ. ಅಕಸ್ಮಾತ್ ನೀವು ಆಲ್ರೆಡಿ UPI ಪಿನ್ ಸೆಟ್ ಮಾಡ್ಕೊಂಡಿರ್ತೀರ, ಅದೇನಾದ್ರೂ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇಲ್ಲಿ UPI ಪಿನ್ ಪಕ್ಕದಲ್ಲಿ ಚೇಂಜ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಈ ಒಂದು ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಗೆ ಸ್ಕ್ರೀನ್ ಬ್ಲ್ಯಾಂಕ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ನನ್ನ ಒಂದು ಯೂಟ್ಯೂಬ್ ರೂಲ್ಸ್ ಇರುವಂತದ್ದು UPI ಪಿನ್ ಆಗಿರ್ಬೋದು, ಪರ್ಸನಲ್ ಡಾಟಾ ಇನ್ಫಾರ್ಮೇಶನ್ ಶೇರ್ ಮಾಡುವ ಹಾಗಿಲ್ಲ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಸ್ಕ್ರೀನ್ ಬ್ಲ್ಯಾಂಕ್ ಆಗುತ್ತೆ. ಚೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ಬಿಟ್ಟು ವಾಯ್ಸ್ ಮುಖಾಂತರ ಹೇಳ್ತೀನಿ. ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಒಂದು ಮೊದಲ ಓಲ್ಡ್ UPI ಪಿನ್, ಇಲ್ಲಿ ಎಂಟರ್ ಯುವರ್ ಓಲ್ಡ್ UPI ಪಿನ್, ನೀವು ಮೊದಲು ಏನು UPI ಪಿನ್ ಸೆಟ್ ಮಾಡ್ಕೊಂಡಿರ್ತಾರ ಅದನ್ನ ಸೆಟ್ ಮಾಡ್ಕೊಳ್ಳಿ. ಆ ಒಂದು UPI ಪಿನ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಆ ಒಂದು ಮೊದಲು ಏನು ಸೆಟ್ ಮಾಡ್ಕೊಂಡಿರ್ತಾರ ಆ ಒಂದು UPI ಪಿನ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಎಂಟರ್ ಯುವರ್ ನ್ಯೂ UPI ಪಿನ್ ಅಂತ ಬರುತ್ತೆ. ನಿಮ್ಗೆ ಹೊಸದಾಗಿ ಯಾವ ಒಂದು UPI ಪಿನ್ ಅನ್ನ ನೀವು ಸೆಟ್ ಮಾಡ್ಕೋಬೇಕು, ಹೊಸದಾಗಿ ಯಾವ ಒಂದು UPI ಪಿನ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಕನ್ಫರ್ಮ್ ಯುವರ್ ರೀ ಎಂಟರ್ ಅಂತ ಬಂದಿರುತ್ತೆ. ಹೊಸದಾಗಿ ಏನು ಸೆಟ್ ಮಾಡ್ಕೊಂಡಿರ್ತಾರಲ್ಲ ಅದೇ ಇನ್ನೊಂದು ಟೈಮ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಚೇಂಜ್ UPI ಪಿನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ UPI ಪಿನ್ ಚೇಂಜ್ ಅಂತ ಬರುತ್ತೆ ಸ್ನೇಹಿತರೆ. ಇಷ್ಟು ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ, ಒಟ್ಟಿನಲ್ಲಿ ನಿಮ್ಮ ಒಂದು ಯಾವ ಒಂದು ಬ್ಯಾಂಕಿಗೆ ನೀವು UPI ಪಿನ್ ಚೇಂಜ್ ಮಾಡ್ಕೊಂಡಿರ್ತಾರ ಗೂಗಲ್ ಪೇ ದಲ್ಲೂ ಚೇಂಜ್ ಆಗಿರುತ್ತೆ, ಫೋನ್ ಪೇ ದಲ್ಲೂ ಚೇಂಜ್ ಆಗಿರುತ್ತೆ, ಯಾವುದೇ ಒಂದು UPI ID ದಲ್ಲೂ ಕೂಡ ಚೇಂಜ್ ಆಗಿರುತ್ತೆ ಸ್ನೇಹಿತರೆ. ಇಮಿಡಿಯೇಟ್ ಆಗಿ ಆ ಒಂದು ಬ್ಯಾಂಕ್ಗೆ ಚೇಂಜ್ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಒಂದು ಫೋನ್ ಅಲ್ಲಿ UPI ಪಿನ್ ಅನ್ನ ಚೇಂಜ್ ಮಾಡ್ಕೋಬಹುದು. ಏನೇ ಒಂದು ಗೊತ್ತಾಗ್ಲಿಲ್ಲಪ್ಪ ಅಂದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಒಂದು ವಿಡಿಯೋ ಬೇಕಿದ್ರು ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲಪ್ಪ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಏನಕ್ಕಪ್ಪ ಅಂದ್ರೆ ನಿಮ್ಮ ಒಂದು ಲೈಕ್ ಇಂದ ನಮಗೆ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.